ಆರೋಗ್ಯ ಇಲಾಖೆಯಲ್ಲಿ 35,000 ಇದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು. ಎಲ್ಲಾಗಿದೆ ಇಲ್ಲಿ. ಆಮೇಲೆ ಗೃಹ ಇಲಾಖೆಯಲ್ಲಿ 22, ಪಶುಸಂಗೋಪನೆ 10, ಪಂಚಾಯತ್ ರಾಜ್ 10,000, ಉನ್ನತ ಶಿಕ್ಷಣದಲ್ಲೂ 13,000. ಈ ರೀತಿ ಆದರೆ ನಾವು ಯಾವ ಗುಣಮಟ್ಟದ ಇದನ್ನು ನಾವು ಕೊಡಬಹುದು, ಶಿಕ್ಷಣ ಕೊಡಬಹುದು, ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಕರೆಕ್ಟ್ ಪಡ್ಕೊಂಡಿಲ್ಲ. ನಮ್ಮ ಎಜುಕೇಷನ್ ಮಿನಿಸ್ಟರ್ ಇಲ್ಲ. ಎಷ್ಟು ಸಾವಿರ ಟೀಚರ್ಸ್ನ ಒಟ್ಟಿಗೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ನಮ್ಮ ಸರ್ಕಾರ ಬಂದ ಮೇಲೆ CM ಏನು ಹೇಳಿದ್ದಾರೆ ಅಂತಂದರೆ, ನಿಮಗೂ ಗೊತ್ತಿದೆ ಏನು ಈ ಇಂಟರ್ನಲ್ ರಿಸರ್ವೇಷನ್ ವಿಚಾರದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ. ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಅದ. ವಿ ಆರ್ ಕಮಿಟೆಡ್. 2 ಲಕ್ಷ ಹುದ್ದೆಗಳನ್ನು ನಮ್ಮ ಸರ್ಕಾರ ಏನು ವೇಕೆನ್ಸಿ ಇತ್ತು ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡಿದ್ವಿ. ವಿ ಆರ್ ಕಮಿಟೆಡ್, ವಿಲ್ ಡೂ ಟು ಇಟ್. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಾನು ಅದರ ಪ್ರಶ್ನೆ ಮಾಡಲಿಲ್ಲ. ನೀವು ಶಿಕ್ಷಣದ ಬಗ್ಗೆ ಏನು ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು ಮಧು ಬಂಗಾರಪ್ಪ ಹೇಳಿದ್ದಾರೆ. ಒಂದು ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಹೇಳಿದ್ದೀರಿ ನೀವು. ಕೇಳಿದ್ರೆ ಅಧಿಕಾರಕ್ಕೆ ಒಳ ಮೀಸಲಾತಿ ಪ್ರಶ್ನೆ ಮಾಡಲ್ಲ. ಯಾಕಂತಂದ್ರೆ ನಿಮ್ಮ ಸಪೋರ್ಟ್ಗೆ ಈಗ ಒಳ ಮೀಸಲಾತಿ ಬಂತು. ಈಗ ಸಪೋರ್ಟ್ ತಗೊಂಡು ಹೇಳೋದಲ್ಲ, ಈಗಾಗಲೇ ಮಾಡಬೇಕಾಗಿದೆ. ಅದು ನೀವು ಮಾಡಬೇಕು ಅನ್ನೋದೇ ಉದ್ದೇಶ ಈಗಾಗಲೇ. ಸೊ ಇದು ಧಾರವಾಡದಲ್ಲಿ ಎಲ್ಲ ಕಡೆಯಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದೆ. ಅದರಿಂದ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋದು. ವರ್ಷ ಆದ ತಕ್ಷಣನೇ ಮಾಡ್ತೇವೆ. 2.5 ಲಕ್ಷ ಹುದ್ದೆಗಳನ್ನ ನಾವು 1 ವರ್ಷದಲ್ಲಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ವಿ. ಅದು ಫುಲ್ಫಿಲ್ ಆಗಿಲ್ಲ. ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ರಿಂದ ಈಗ ಇಂಟರ್ನಲ್ ರಿಸರ್ವೇಶನ್ದು ಸೇರಿಸಿ ಆದ್ರೂ ಶೀಘ್ರಗತಿಯಲ್ಲಿ ಇದು ಮಾಡಬೇಕು. ಇಲ್ಲ ಅಂತಂತಂದ್ರೆ ಯುವಕರಿಗೆ ಬಹಳ ಅನ್ಯಾಯ ಆಗ್ತದೆ. ಕೂಡ್ರಿ, ಏನ್ ಹೇಳ್ತೀರಿ? ಕೇಳಂಗಿಲ್ಲ. ಯಾವ್ದು ನೋಡುದು ಯಾರು ಕೊಡುದಿಲ್ಲ ಕುತ್ಕೊಳ್ಳಿ. ಕಡ್ತಕೋಬಾರ್ದು, ಸುಮ್ಮನೆ ಮಾತಾಡ್ತಿರಲ್ಲ. ಆಮೇಲೆ ಸಂಗ್ನೂರ್ ನಿನ್ನ ಕ್ವಶನ್ ಯಾವ್ದೆಲ್ಲ ಕಡ್ತಕೋಬಾರ್ದು. ಸಂಗ್ನೂರ್ ಕೂಡ್ತೀರಿ ನೀವು. ಕೂತ್ಕೊಳ್ರಿ, ಸುಮ್ಮನೆ ಮಾತಾಡ್ತಿರಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ, ಅವೆಲ್ಲ ಖಾಲಿ ಇರಬಾರ್ದು ಅಂತ ಕೇಳಿದ್ರು. ನಿಮ್ಮ ಕಾಲದಲ್ಲಿ ಎಲ್ಲ ಭರ್ತಿ ಮಾಡಿಬಿಟ್ಟಿದ್ರ? ಅಲ್ಲ, ನಿಮ್ಮ ಕಾಲದಲ್ಲಿ ಖಾಲಿ ಇರಲಿಲ್ವಾ? ಅದೇ ಖಾಲಿ ಇತ್ತೋ ಇಲ್ವೋ? ನಿಮ್ಮ ಕಾಲದಲ್ಲಿ ಖಾಲಿ ಇತ್ತೋ ಇಲ್ವೋ? ಭರ್ತಿ ಮಾಡಿಬಿಟ್ರೆ ಎಲ್ಲನೂ ಏನೋ ಕೇಳಬೇಕು, ಅದಕ್ಕೋಸ್ಕರ ಕೇಳ್ತಾ ಇರೋದು. ಎಲ್ಲ ಕಾಲದಲ್ಲೂ ಕೂಡ ಖಾಲಿ ಇದ್ದಾವೆ. ತುಂಬಿಡಿ. ನಾವು ಹಂತವಾಗಿ ತುಂಬುತ್ತೇವೆ. ನಾವು ಒಳ ಮೀಸಲಾತಿ ನೋಡಪ್ಪ, ಒಳ ಮೀಸಲಾತಿ ಪ್ರಾರಂಭ ಆದದ್ದು ನಾವು ನವೆಂಬರ್ ತಿಂಗಳಲ್ಲೇ ಹೇಳಿದ್ರು. ಹೋದ ವರ್ಷ ಎಲ್ಲ ಪ್ರಾಧಿಕಾರಿಗಳಿಗೆ, ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಪ್ರಾಧಿಕಾರಿಗಳಿಗೆ ಹೇಳಿದ್ದು, ಈ ಒಳ ಮೀಸಲಾತಿ ಇಶ್ಯೂ ಬಗೆಹರಿಯವರಿಗೆ ಮಾಡಬೇಡಿ ಅಂತ ಹೇಳಿದ್ದು. ಈಗ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಈಗಾಗಲೇ 56,000 ಚಿಲ್ಲರೆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಗೊತ್ತಾಯ್ತಾ? ಉಳಿದಂಥ ಹುದ್ದೆಗಳನ್ನು ಕೂಡ ಹಂತವಾಗಿ ಭರ್ತಿ ಮಾಡ್ತೀವಿ. ಒಂದು ವಿಷಯ ಕಂಪ್ಲೀಟ್ ಆಗಿದೆ. ವಿಷಯ ಕುರಿತಿನ ಪ್ರಶ್ನೆ 499 ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೇನೆ. ಮುಖ್ಯಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನಾನು ಕ್ರೀಡಾ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೆ. ಮುಖ್ಯಮಂತ್ರಿಗಳೇ ಕ್ರೀಡಾ ಸಚಿವರು ಕೂಡ ಆಗಿರುವುದರಿಂದ ಮಕ್ಕಳಿಗೆ ಹೆಚ್ಚು ಪ್ರಯೋಜನ ಆಗಬಹುದು, ಅವರ ಪ್ರತಿಭೆಗೆ ಮತ್ತು ಹೆಚ್ಚು ಹಣಕಾಸಿನ ವ್ಯವಸ್ಥೆ ಸಿಗಬಹುದು ಅಂತ ಕೇಳಿದ್ದೇನೆ. ಇದರಲ್ಲಿ ನಾನು ಪ್ರಮುಖವಾಗಿ ಕೇಳಿದ್ದು
ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಈ ನೇರ ನೇಮಕಾತಿ ಏನು ಮಾಡಿದ್ದೀರಿ ಅಂತ ಕೇಳಿದ್ದೇನೆ. ಅದಕ್ಕೆ 20-25ರವರೆಗಿನ ಕ್ರೀಡಾ ಕ್ಷೇತ್ರದಲ್ಲಿ ಪದಕ ಪಡೆದ ಎಷ್ಟು ಕ್ರೀಡಾಪಟುಗಳಿಗೆ ವಿವಿಧ ದರ್ಜೆಯ ಸರ್ಕಾರಿ ನೌಕರಿಯನ್ನು ಕೊಟ್ಟಿದ್ದೀರಿ ಅಂತ ಕೇಳಿದ್ದೇನೆ. ಅದಕ್ಕೆ ಬರೀ 13 ಮಂದಿಗೆ ಮಾತ್ರ ನೌಕರಿ ಕೊಡಲಾಗಿದೆ. ಅಂದರೆ ನಾವು ಯಾವ ಹಂತದಲ್ಲಿ ಇದ್ದೇವೆ ಅಂತ ಹೇಳುವುದು ಇದರಲ್ಲಿ ಗೊತ್ತಾಗ್ತದೆ ನಮ್ಮ ಪ್ರೋತ್ಸಾಹ. ಮತ್ತು ನೇರ ನೇಮಕಾತಿಗೆ ಏನು ಮಾಡಿದ್ದೀರಿ ಅಂತ ಕೇಳಿದರೆ, ಪೊಲೀಸ್ ಇಲಾಖೆಯಲ್ಲಿ DYSP, ಸಬ್ ಇನ್ಸ್ಪೆಕ್ಟರು, ಕಾನ್ಸ್ಟೇಬಲ್ಗಳು ನೇರ ನೇಮಕಾತಿಯಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 3% ಮೀಸಲಾತಿ ಜಾರಿಗೊಳಿಸಲಾಗಿದ್ದು ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಅರಣ್ಯ ಇಲಾಖೆಯಲ್ಲಿ 3% ಮೀಸಲಾತಿ ಜಾರಿಗೊಳಿಸುವುದು ಮತ್ತು ಸಿವಿಲ್ ಸೇವೆಗಳಲ್ಲಿ 2% ಮೀಸಲಾತಿ ನೀಡುವ ನಿಯಮಗಳನ್ನು ರೂಪಿಸಲು ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ ಇರುವುದು ಸಭಾಪತಿಗಳೇ, ಈ ನೇರ ನೇಮಕಾತಿಗಳು ವಿದ್ಯಾರ್ಥಿಗಳಿಗೆ ಆ ಸ್ಪೋರ್ಟ್ಸ್ನಲ್ಲಿ ಯಾರು ರಾಜ್ಯ ದೇಶ ಮಟ್ಟದಲ್ಲಿ ಹೋಗ್ತಾರೆ, ಪ್ರತಿಭೆಗಳನ್ನು ನೋಡ್ತಾರೆ, ಅವರಿಗೆ ಕೊಟ್ಟರೆ ಇನ್ನೂ ಅವರು ಹೆಚ್ಚು ಪ್ರೋತ್ಸಾಹವಾಗಿ ಬರಲಿಕ್ಕೆ ಆಗ್ತದೆ. ಕ್ಲಾಸ್ ರೂಮ್ ಸ್ಟಡೀಸ್ ಎಷ್ಟು ಮುಖ್ಯನೋ ಅಷ್ಟು ಒಬ್ಬ ಸಾಧಕ ವಿದ್ಯಾರ್ಥಿ ಗ್ರೌಂಡಲ್ಲಿ ಕೂಡ ಅಷ್ಟೇ ಕೆಲಸ ಮಾಡಬೇಕಾಗ್ತದೆ. ಆ ಪ್ರತಿಭೆಯನ್ನು ಗುರುತಿಸಿ ತಾವು ಕೊಟ್ಟರೆ ಹೆಚ್ಚು ಸಹಾಯ ಆಗ್ತದೆ. ಒಂದು. ಎರಡನೇದು, ಎಷ್ಟು ಹಣ ಕೊಟ್ಟಿದ್ದೀರಿ ಅಂತ ಕೇಳಿದರೆ 25-26 ಸಾಲಿನಲ್ಲಿ 607.81 ಲಕ್ಷಗಳು, ಅಂದರೆ 6 ಕೋಟಿ. ರಾಜ್ಯದ ಎಲ್ಲ DD ಆಫೀಸ್ಗಳು, ಇದು ಉಪನಿರ್ದೇಶಕರು ಕ್ರೀಡಾ ಮತ್ತು ಇಲಾಖೆಗೆ ಎಲ್ಲವೂ ಹುದ್ದೆಗಳು ಖಾಲಿ ಇದ್ದಾವೆ. ಯಾರು ಅಲ್ಲಿ ಇದು ಹೆಡ್ ಕ್ಲರ್ಕ್ ಇದ್ದಾರೆ ಅವರಿಗೆ ಪ್ರಮೋಟ್ ಮಾಡಿ ಇನ್ಚಾರ್ಜ್ ಕೊಡ್ತಕ್ಕಂಥದ್ದು. ಇನ್ಫ್ರಾಸ್ಟ್ರಕ್ಚರ್ಗಳ ಡೆವಲಪ್ಮೆಂಟೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಕ್ರೀಡೆಯಲ್ಲಿ ಭಾಗವಹಿಸಿಗೆ ಪ್ರೋತ್ಸಾಹ ಕೊಡಬೇಕಾದ್ರೆ ಹೆಚ್ಚು ದುಡ್ಡನ್ನು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ನೇರ ಉದ್ಯೋಗ ಆಯ್ಕೆ ಮಾಡಲಿಕ್ಕೆ ಮಾಡಬೇಕು. ಇದಕ್ಕೆ ಒಂದು ಒಳ್ಳೆಯ ಪಾಲಿಸಿ ತರಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳಾದ ನಾನು ವಿನಂತಿ ಮಾಡ್ತೀನಿ. ಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಯವರೇ, ನಾವು 13 ಜನ ಸಾಧಕರಿಗೆ ಪ್ರಶಸ್ತಿ ವಿಜೇತರಿಗೆ ಮಾಡಿರ್ತಕ್ಕಂಥದ್ದನ್ನು ಕೊಟ್ಟಿದ್ದೀನಿ ಉತ್ತರ. ಅದು ಒಲಿಂಪಿಕ್ಸ್ನಲ್ಲಿ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಇರ್ತಕ್ಕಂಥದ್ದಕ್ಕೆ ಮಾತ್ರ ಮಾಡಿದ್ದೀವಿ. ನಿನ್ನ ಕಿವಿ ಸರಿಯಾಗಿದೆ ನೋಡ್ತಾರಪ್ಪ. ಈಗ ಕೇಳಿಸ್ತಾ ಇದೀನಯ್ಯ, ಈಗ ಕೇಳಿಸ್ತಾ ಇದೀನಪ್ಪ, ಕೇಳಿಸ್ತಾ ಇದೀಯ ಈಗ? ಸರಿ. ಮಾನ್ಯ ಸಭಾಪತಿಯವರೇ, ನಾವು ಒಲಿಂಪಿಕ್ಸ್ನಲ್ಲಿ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪ್ರಶಸ್ತಿ ವಿಜೇತರಿಗೆ ಪದವಿಯನ್ನು ಅದನ್ನು ನೇಮಕಾತಿಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದೀವಿ. ಅದು 13 ಜನಕ್ಕೆ ಮಾಡಿದ್ದೀವಿ. ಅದಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಪರ್ಸನ್ಸು 70 ಕಾನ್ಸ್ಟೇಬಲ್ಗಳಿಗೆ ಮಾಡಿದ್ದೀವಿ. 70 ಕಾನ್ಸ್ಟೇಬಲ್ಗಳಿಗೆ ಮಾಡಿದ್ದೀವಿ ನೇಮಕಾತಿ. ಆಮೇಲೆ 14 ಜನ PSIಗಳಿಗೆ ಮಾಡಿದ್ದೀವಿ. 14 ಜನ PSIಗಳಿಗೆ ಮಾಡಿದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ 3% ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ 3% ಮಾಡಿದ್ದೀವಿ. ಇನ್ನು ಉಳಿದ ಇಲಾಖೆಗಳಲ್ಲಿ 2% ಮಾಡಬೇಕು ಅಂತ ಇಟ್ ಈಸ್ ಅಂಡರ್ ಪ್ರಾಸೆಸ್. ಇದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇದರಿಂದ ಪ್ರೋತ್ಸಾಹ ಕೊಡಬೇಕು ಕ್ರೀಡಾಪಟುಗಳಿಗೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡ್ತಕ್ಕಂಥದ್ದು. ಇದನ್ನು ಕೆಲವೇ ದಿನಗಳಲ್ಲಿ ಮುಗಿಸಿ ಫಾರೆಸ್ಟ್ನಲ್ಲಿ 3%, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 3%, ಬೇರೆ ಇಲಾಖೆಗಳಲ್ಲಿ 2% ಹುದ್ದೆಗಳನ್ನು ಇವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಭಾಪತಿಗಳೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.